ನಮಸ್ಕಾರ ವೀಕ್ಷಕರೇ. ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನಾವು ಅಕ್ಟೋಬರ್ ತಿಂಗಳ ಭವಿಷ್ಯನ ಮೇಷರಾಶಿಯವರಿಗೆ ತಿಳ್ಕೊಳ್ಳೋಣ. ಮೊದಲು ಮೇಷರಾಶಿಯವರ ಗುಣಗಳನ್ನು ತಿಳ್ಕೊಳ್ಳೋಣ. ಮೇಷರಾಶಿ ಅಗ್ನಿತತ್ವದ ರಾಶಿ. ಕುಜ ಮಂಗಳ ಇದಕ್ಕೆ ಗ್ರಹದ ಅಧಿಪತಿ. ಇವರು ಚುರುಕಾದ, ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರ್ತಾರೆ. ಮೇಷರಾಶಿಯ ಪ್ರಮುಖ ಗುಣಗಳು ಏನಪ್ಪ ಅಂದರೆ ಧೈರ್ಯ ಮತ್ತು ಸಾಹಸ. ಯಾವುದೇ ಕಾರ್ಯವನ್ನು ಧೈರ್ಯದಿಂದ ಮುನ್ನಡೆಸುವ ಗುಣ ಇರುತ್ತೆ. ಭಯಕ್ಕಿಂತಲೂ ಸವಾಲುಗಳನ್ನು ಎದುರಿಸಲು ಹೆಚ್ಚು ಇಷ್ಟಪಡ್ತಾರೆ. ಈ ನಾಯಕತ್ವ ಗುಣ ಇವರಿಗೆ ಜಾಸ್ತಿ. ಜನರನ್ನು ಮುನ್ನಡೆಸುವ, ಮಾರ್ಗದರ್ಶನ ನೀಡುವ ಗುಣ ಇವರಿಗೆ ತುಂಬ ಚೆನ್ನಾಗಿ ಇರುತ್ತೆ. ತಂಡವನ್ನು ಸಮನ್ವಯಗೊಳಿಸಿ ಕೆಲಸ ಮಾಡಿಸೋ ಶಕ್ತಿ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಚುರುಕುತನ ಮತ್ತು ಉತ್ಸಾಹ, ಶೀಘ್ರ ನಿರ್ಧಾರ ಕೈಗೊಳ್ತಾರೆ. ಯಾವ ಕಾರ್ಯವನ್ನು ತಡಮಾಡದೆ ತಕ್ಷಣ ಮಾಡುವ ಅಭ್ಯಾಸ ಇವರಿಗೆ ಇರ್ತಕ್ಕಂಥದ್ದು. ಸತ್ಯಪ್ರಿಯತೆ, ಹೃದಯದಲ್ಲಿ ಏನಿದೆಯೋ ಅದನ್ನೇ ನೇರವಾಗಿ ಹೇಳ್ತಕ್ಕಂಥ ನಾಟಕ, ಸುಳ್ಳು ಇವರಿಗೆ ಇರೋದಿಲ್ಲ. ಆದ್ದರಿಂದ ಒಳ್ಳೆಯ ಗುಣ ಇರ್ತಕ್ಕಂಥವ್ರು. ಸ್ಪರ್ಧಾ ಮನೋಭಾವ, ಯಾವ ಕೆಲಸದಲ್ಲಾದರೂ ಮೊದಲಿಗರಾಗಬೇಕೆಂಬ ಮನೋಭಾವ ಇರುತ್ತೆ. ಗೆಲುವಿನ ಉತ್ಸಾಹ ಸದಾ ಇರುತ್ತೆ ಇವರಿಗೆ. ಸ್ವತಂತ್ರತೆ, ಯಾರ ಮೇಲೂ ಹೆಚ್ಚು ಅವಲಂಬಿಸದೆ ಸ್ವತಃ ನಿರ್ಧಾರ ಕೈಗೊಳ್ತಕ್ಕಂಥ ಒಂದು ಒಳ್ಳೆಯ ಗುಣ. ಸ್ವಯಂ ಶ್ರಮದಿಂದ ಯಶಸ್ಸು ಸಾಧಿಸಲು ಬಯಸುವವರು ಇವರು. ಮೇಷರ ಏನಿರ್ಬೋದು ಅಂತ ನೋಡೋಣ. ಅತಿಯಾಗಿ ಅವಸರ ಪಡುವ ಗುಣ ಇರುತ್ತೆ. ಆದ್ದರಿಂದ ಅದನ್ನು ಇವರು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಕೋಪ ಹೆಚ್ಚಿರುತ್ತೆ. ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಅದರ ಕಡೆ ಗಮನ ಕೊಡೋದು. ಕೆಲಸದಲ್ಲಿ ಅತಿಯಾದ ಆತುರ, ತಾಳ್ಮೆಯ ಕೊರತೆ. ಆದ್ದರಿಂದ ತಾಳ್ಮೆಯಿಂದಿತ್ತು ಅಂದರೆ ಏನು ಬೇಕಾದರೂ ಇವರು ಸಾಧನೆ ಮಾಡ್ತಾರೆ. ಸಂಬಂಧಗಳಲ್ಲಿ ನೇರ ಮಾತು ಕೆಲವೊಮ್ಮೆ ಅವರ ಮನಸ್ಸಿಗೆ ಸಂಬಂಧಗಳಲ್ಲಿ ನೋವು ಉಂಟು ಮಾಡಬಹುದು. ಅದನ್ನು ಸರಿಪಡಿಸ್ಕೋಬೇಕಾಗತ್ತೆ. ಮೇಷರಾಶಿಯವರಲ್ಲಿ ಕಾಣುವ ಸೌಂದರ್ಯಗಳು ಏನಪ್ಪ ಅಂದರೆ ಶಕ್ತಿಯುತ ವ್ಯಕ್ತಿತ್ವ, ಇತರರಿಗೆ ಪ್ರೇರಣೆ ನೀಡುವ ಗುಣ ಇವ್ರದ್ದು. ದೈಹಿಕ ಚಟುವಟಿಕೆಗಳಲ್ಲಿ ಚುರುಕು, ಕ್ರೀಡೆ, ಸಾಹಸ, ಕಾರ್ಯ ಇದರಲ್ಲಿ ತುಂಬ ಚುರುಕಾಗಿರ್ತಾರೆ. ಧೈರ್ಯದಿಂದ ಇತರರ ಹಿತಕ್ಕಾಗಿ ನಿಲ್ತಕ್ಕಂಥ ಒಂದು ಒಳ್ಳೆಯ ಗುಣ ಇವರಲ್ಲಿ ಇರ್ತಕ್ಕಂಥದ್ದು. ಹಾಗೂ ಈ ತಿಂಗಳು ಮತ್ತು ಈ ತಿಂಗಳ ಪೂರ್ತಿ ಭವಿಷ್ಯವನ್ನು ನಾವು ನೋಡೋಣ. ಇದೇನಪ್ಪ ಅಂದರೆ ನೋಡಿ, 22/9/2025 ಬೆಳಗ್ಗೆ 6 ಗಂಟೆಗೆ ಪಂಚಾಂಗದ ಆಧಾರದ ಮೇಲೆ ಮೇಷರಾಶಿಯವರ ಮಾಸ ಭವಿಷ್ಯ ಹೀಗಿರುತ್ತೆ. ಗ್ರಹಸ್ಥಿತಿ ಲಗ್ನದಲ್ಲಿ ಮೀನ, ಗುರು ಮಿಥುನದಲ್ಲಿ, ಶುಕ್ರ ಮತ್ತು ಕೇತು ಸಿಂಹದಲ್ಲಿ, ಚಂದ್ರ ಮತ್ತು ಬುಧ ರವಿ ಕನ್ಯಾದಲ್ಲಿ, ರಾಹು ಕುಂಭದಲ್ಲಿ, ಶನಿ ಮೀನದಲ್ಲಿ ಇರ್ತಕ್ಕಂಥದ್ದು. ಮೇಷರಾಶಿಯವರ ಸೆಪ್ಟೆಂಬರ್ 22ರಿಂದ 1 ತಿಂಗಳ ಭವಿಷ್ಯ ಏನಿರುತ್ತೆ ಅಂತ ನೋಡೋಣ. ಈ ಅವಧಿಯಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ. ತಲೆನೋವು, ಹೊಟ್ಟೆಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಯೋಗ, ಧ್ಯಾನ ಹಾಗೂ ಸರಿಯಾದ ಆಹಾರ ಕ್ರಮ ಪಾಲಿಸುವುದು ತುಂಬ ಒಳ್ಳೆಯದು. ಹಣಕಾಸು ದೃಷ್ಟಿಯಿಂದ ತಿಂಗಳು ಸಾಧಾರಣವಾಗಿರುತ್ತೆ. ಆದಾಯ ಇರುವುದರ ಜೊತೆಗೆ ಅನಿರೀಕ್ಷಿತ ವೆಚ್ಚಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗ್ರತೆ ವಹಿಸಬೇಕು. ಹೂಡಿಕೆ ಮಾಡುವಲ್ಲಿ ತಾಳ್ಮೆ ತುಂಬ ಅಗತ್ಯ. ಉದ್ಯೋಗ ವ್ಯವಹಾರ ಹೇಗಿರುತ್ತೆ ನೋಡೋಣ. ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಖಾಸಗಿ ಉದ್ಯೋಗದಲ್ಲಿ ಬದಲಾವಣೆ ಬಯಸುವವರಿಗೆ ಹೊಸ ಅವಕಾಶಗಳು ಬರಬಹುದು. ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ
ಒಂದು ಹೊಂದಾಣಿಕೆ ಕಡಿಮೆ ಆಗಬಹುದು. ಆದರೆ ಹೊಸ ಗ್ರಾಹಕರು ಸೇರಿ ಲಾಭ ತರ್ತಾರೆ. ಶಿಕ್ಷಣ ಹೇಗಿರುತ್ತೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಷ್ಟವಾಗಬಹುದು ಅಂತ ಹೇಳ್ಬೋದು. ಆದರೆ ಕಠಿಣ ಪರಿಶ್ರಮ ಮಾಡಿದರೆ ಉತ್ತಮ ಫಲ ದೊರೆಯುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದವರಿಗೆ ತಾಳ್ಮೆ ಮತ್ತು ಪ್ಲ್ಯಾನ್ ತುಂಬ ಅಗತ್ಯ. ಸಂಬಂಧಗಳು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಮತ್ತು ಹೊಂದಾಣಿಕೆ ಆಗದೇ ಇರ್ತಕ್ಕಂಥದ್ದು ಉಂಟಾಗಬಹುದು. ಜೀವನ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಸ್ನೇಹಿತರ ಸಹಕಾರ ದೊರೆಯುವ ಸಂದರ್ಭವಿದೆ. ಅದೃಷ್ಟ ದಿನಗಳು ಯಾವುದಪ್ಪ ಅಂದರೆ 25ನೇ ತಾರೀಕು ಸೆಪ್ಟೆಂಬರು, 2ನೇ ತಾರೀಕು ಅಕ್ಟೋಬರು, 11ನೇ ತಾರೀಕು ಅಕ್ಟೋಬರು. ಪರಿಹಾರ ಏನಪ್ಪ ಅಂದರೆ ಪ್ರತಿ ಮಂಗಳವಾರ ಹನುಮಂತ ದೇವರಿಗೆ ಪೂಜೆ ಮಾಡಬೇಕು. ಕೆಂಪು ಹಣ್ಣುಗಳು ಮತ್ತು ಕೆಂಪು ಬಟ್ಟೆಯನ್ನು ದಾನ ಮಾಡೋದ್ರಿಂದ ತುಂಬ ಲಾಭ ಉಂಟಾಗುತ್ತೆ. ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಪ್ರತಿದಿನ 3-8 ಬಾರಿ ಜಪಿಸೋದ್ರಿಂದ ಅವತ್ತಿನ ಕಷ್ಟಗಳು ನಿವಾರಣೆ ಆಗುತ್ತೆ. ಈ ತಿಂಗಳು ಮೇಷರಾಶಿಯವರಿಗೆ ಸವಾಲು ಜೊತೆಗೆ ಅವಕಾಶಗಳನ್ನು ತರುತ್ತೆ. ಕೆಲಸದಲ್ಲಿ ಒತ್ತಡ ಇದ್ದರೂ ಶ್ರಮಪಡಿಸುತ್ತೆ. ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಆದರೆ ಶ್ರದ್ಧೆಯಿಂದ ಮುಂದುವರೆದ್ರೆ ಲಾಭ ದೊರೆಯುತ್ತೆ. ಸಂಬಂಧಗಳಲ್ಲಿ ಸಹನೆ ಬೆಳೆಸಿದರೆ ತುಂಬ ಉತ್ತಮ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆ ವಾರಗಳ 22/9/2025ರಿಂದ 22/10/2025 ಮೇಷರಾಶಿಯವರಿಗೆ ವಾರದ ಭವಿಷ್ಯ ಗ್ರಹಸ್ಥಿತಿ ಆದಾದ ಮೇಲೆ ಹೀಗೆ ಹೇಳ್ಬೋದು. ಮೇಷರಾಶಿ ವಾರದ 22/9/2025ರಿಂದ 28/9/2025 ಕೆಲಸದಲ್ಲಿ ಹೊಸ ಯೋಜನೆಗಳು ಕೈಗೆ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹಣಕಾಸು ವಿಚಾರದಲ್ಲಿ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಬೇಕು. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಅಂದರೆ ಜ್ವರ, ಅಜೀರ್ಣ ಉಂಟಾಗಬಹುದು. ಶುಕ್ರ ಮತ್ತು ಕೇತು ಪ್ರಭಾವದಿಂದ ಸಂಬಂಧಗಳಲ್ಲಿ ಹೊಂದಾಣಿಕೆ ಬರಬಹುದು. ಕೆಲವು ಸಮಯದಲ್ಲಿ ಪರಿಹಾರ ಮಂಗಳವಾರ ಹನುಮಾನ್ ಚಾಲೀಸ ಪಾರಾಯಣ ಮಾಡಬೇಕು. 29/9/2025ರಿಂದ 5/10/2025 ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುವ ಕಾಲ ಇದು. ವಿದ್ಯಾರ್ಥಿಗಳಿಗೆ ಉತ್ತಮ ಏಕಾಗ್ರತೆ ದೊರೆಯುತ್ತೆ. ಹಣಕಾಸು ಸ್ಥಿತಿ ಸುಧಾರಣೆ ಕಾಣುತ್ತೆ. ಕುಟುಂಬದಲ್ಲಿ ಶಾಂತಿ. ಆದರೆ ಪತಿಯನ್ನು ಅಸಮಾಧಾನ ಪಡಿಸಿದಿರಿ. ಪರಿಹಾರ ಗುರುವಾರ ದೇವರಿಗೆ ಹಳದಿ ಹಣ್ಣು ದಾನ ಮಾಡಿ. 6ನೇ ತಾರೀಕು ಅಕ್ಟೋಬರು ಅಲ್ಲಿಂದ ಹಿಡಿದು 12ನೇ ತಾರೀಕು ಅಕ್ಟೋಬರ್ 2025 ಈ ವಾರದಲ್ಲಿ ವ್ಯವಹಾರಗಳಿಗೆ ಲಾಭ. ಹೊಸ ಸಂಪರ್ಕಗಳು ಒಳ್ಳೆಯ ಅವಕಾಶ ತರುತ್ತೆ. ಹಣದ ವ್ಯವಹಾರಗಳಲ್ಲಿ ತಕರಾರು ಸಂಭವಿಸಬಹುದು. ಆರೋಗ್ಯದಲ್ಲಿ ಒತ್ತಡ, ನಿದ್ರೆ ಕೊರತೆ ಉಂಟಾಗಬಹುದು. ಪರಿಹಾರ ಮಂಗಳವಾರ ಕೆಂಪು ಬಟ್ಟೆ ದಾನ ಮಾಡಿ ಮತ್ತು 7 ಮಂದಮನ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. 13 ಅಕ್ಟೋಬರು 2025ರಿಂದ 19 ಅಕ್ಟೋಬರ್ 2025 ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ಬರೋ ಸಮಯ ಇದು. ಹೂಡಿಕೆಯ ವಿಷಯದಲ್ಲಿ ಲಾಭ. ಆದರೆ ತುರ್ತು ನಿರ್ಧಾರ ಬೇಡ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸಂತೋಷದ ಘಟನೆ ಸಂಭವಿಸಬಹುದು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತೆ. ಪರಿಹಾರ ಏನಪ್ಪ ಅಂದರೆ ಶನಿವಾರ ಶನಿಗೆ ಎಳ್ಳೆಣ್ಣೆ ದೀಪನ ಹಚ್ಚಬೇಕು ಮತ್ತು 7 ಮಂದಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. 20 ಅಕ್ಟೋಬರ್
2025ರಿಂದ 22 ಅಕ್ಟೋಬರ್ 2025ರವರೆಗೆ ಚಿಕ್ಕ ಪ್ರಯಾಣ ಸಾಧ್ಯತೆ ಇರುತ್ತೆ. ಹಣಕಾಸಿನಲ್ಲಿ ನಿರೀಕ್ಷಿತ ಆದಾಯ ಉಂಟಾಗುತ್ತೆ. ಕುಟುಂಬದಲ್ಲಿ ಅಲ್ಪ ಮಟ್ಟಿಗೆ ಜಗಳ ಸಾಧ್ಯ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಅಗತ್ಯ. ಪರಿಹಾರ: ಸೋಮವಾರ ಶಿವನಿಗೆ ಬೆಲ್ಲ ಹಾಲಿನಿಂದ ಅಭಿಷೇಕವನ್ನು ಮಾಡಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ.